ಎಲ್ಲರೂ ನಾನು ಹೇಳೋ ವಿಷಯನ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ಕೇಳಿಸ್ಕೋಬೇಡಿ, ಅದು ನಿಮ್ಮ ಇಷ್ಟ. ಆದರೆ ಸತ್ಯ ಏನು ಅಂತಂದರೆ ಎಲ್ರಿಗೂ ಗೊತ್ತು, ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ಸ್ವಾತಂತ್ರ್ಯ ಈಗಲೂ ನೀವು ಎಲ್ಲ ಇಂಡಿಪೆಂಡೆನ್ಸ್ ಡೇ ಬಂದರೆ, ರಿಪಬ್ಲಿಕ್ ಡೇ ಬಂದರೆ, ಇನ್ನೊಂದು ಮತ್ತೊಂದು ಬಂದರೆ ದೇಶಾಭಿಮಾನ ಎಲ್ರಿಗೂ ಹೆಚ್ಚಾಗಿ ಸ್ವಲ್ಪ ಹುಚ್ಚಾಗಿ ಎಲ್ಲ ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಇಂಡಿಯಾ 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 ಅಂತ ಹೇಳ್ತಾರೋ. ನಿಮ್ಮ ಇಂಡಿಯಾ ಮತ್ತು ನಮ್ಮ ಇಂಡಿಯಾ ಸ್ವಾತಂತ್ರ್ಯ ನಿಜವಾಗ್ಲೂ ಸಿಕ್ಕಾಯ್ತಾ? ಯಾರಿಗಾರ ಗೊತ್ತಾ ಏನರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ? ಬ್ರಿಟಿಷರು ನಮ್ಮ ದೇಶಕ್ಕೆ 1700 ಇಸ್ವಿ ಮೇಲೆ ಬರ್ತಾರೆ. 1700 1800ನೇ ಇಸ್ವಿಯಿಂದ 1946-47 ಇಸ್ವಿ ಗಂಟ ಪೂರ್ತಿ ನಮ್ಮ ಏನೇನಾಯಿತು ಇರೋ ಬರೋದನ್ನೆಲ್ಲ ದೋಚಿ ವಿದ್ಯೆ ಅದು ಇದು ನಾವೇನೇನು ಆಗಿಂದ ನಮ್ಮದು ಸಂಸ್ಕೃತಿ ಇತ್ತು, ಸಂಸ್ಕೃತಿನ ಎಲ್ಲ ತಲೆ ಕೆಳಗೆ ಮಾಡಿ ಸಂಸ್ಕೃತಿನೇ ಸಂಸ್ಕೃತಿ ಜನಕ್ಕೆ ನಮ್ಮ ಇಂಡಿಯಾದವ್ರಿಗೆ ಏನಾಗಿದೆ, ಭಾರತೀಯರು ನಾವೆಲ್ಲ ಏನು ಅಂತಂದರೆ ಏನೂ ಪ್ರಶ್ನೆ ಮಾಡ್ತಾ ಇಲ್ಲ. ಅವ್ರಿಗೇನೋ ಒಂದು ಬ್ರಿಟಿಷವ್ರು ಏನು ಮಾಡ್ಕೊಂಡು ಬಿಟ್ಟೋಗೋರೆ ಅದನ್ನೇ ಪಾಲ್ಕೊಂಡು ಮಾಡ್ತಾ ಇದ್ದೀವಿ. ಯಾರಿಗಾರ ಗೊತ್ತಾ ಇದು? ನಾನು ಎಂತ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ? ನೀವು ಯೂಸ್ ಮಾಡ್ತಾ ಇರೋ ಡೈಲಿ ದುಡ್ಡು 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 ಮನಿ ಅದು ಇದು ಯಪ್ಪ, ನೀವು ಡೈಲಿ ಸಾಯ್ತಾ ಇರೋ ದುಡ್ಡು ಕಂಡಿಡ್ದಿದ್ದೆ ಅವರು. ನಾವು ಮುಂಚೆ ಎಲ್ಲ ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರನ್ನೆಲ್ಲ ಕೈ ಕಾಲಿಗೆ ಬಿಸಾಡ್ಕೊಂಡು ಫುಟ್ಪಾತಲ್ಲಿ ಮಾರ್ತಾಯಿದ್ವಿ. ಚಿನ್ನ ಬೆಳ್ಳಿ ವಜ್ರ ವೈಡ್ಯೂರ್ಗಳನ್ನ ಅವ್ರು ಯಾವುದೋ ಪೇಪರ್ ನೋಟ್ ತಂದ್ಬಿಟ್ಟು ಡಿಮಾನಿಟೈಸ್ಗೋಸ್ಕರ ಅವರು ಏನೇನು ಬೇಕೋ ಎಲ್ಲ ದೋಚ್ಕೊಂಡು ಹೋಗೋದಕ್ಕೋಸ್ಕರ ಅವ್ರು ಮಾಡಿಬಿಟ್ಟಿರೋ ನೋಟ್ನ ತೊಗೊಂಡು ನಾವು ಫುಲ್ ಅದರಲ್ಲೇ ಸಾಯ್ತಾ ಇದ್ದೀವಿ. ಅದೇ ನೋಟ್ಗೋಸ್ಕರ ಈಗಲೂ ಎಲ್ಲ ಸಾಯ್ತಾ ಇದ್ದೀವಿ. ಇಡೀ ಭೂಮಿ ಅಲ್ಲ, ಇಡೀ ಬ್ರಹ್ಮಾಂಡ, ಈ ಪ್ರಪಂಚದಲ್ಲಿ ಈ ಮನುಷ್ಯನಿಗಿಂತ ಕಚಡ ವ್ಯಕ್ತಿ ಯಾರೂ ಇಲ್ಲ. ಏನಕ್ಕೆ ಅಂತಂದರೆ ಮನುಷ್ಯ ಒಬ್ಬನೇ. ಇನ್ನು ಯಾವುದೇ ಒಂದು ಪ್ರಾಣಿ ನೋಡ್ರಿ, ಪಕ್ಷಿ ನೋಡ್ರಿ, ಕ್ರಿಮಿ ಕ್ರೀಟ ಏನೇ ಒಂದು ನೋಡ್ರಿ, ಅದೆಲ್ಲ ಎಷ್ಟು ನೆಮ್ಮದಿಯಾಗಿ ಬದುಕ್ತೈತೆ ಅಂದರೆ ಅದು ಬದುಕ್ತಾ ಇರೋದೇ ತಿನ್ನೋಕ್ಕೆ. ನಾವು ಅಷ್ಟೇ, ನಾವು ಹುಟ್ಟಿರೋದೆಂತಕ್ಕೆ ತಿನ್ನಬೇಕು ಸಾಯಬೇಕು ಅಷ್ಟೇ. ಅದನ್ನೇನು ನೆಮ್ಮದಿಯಾಗಾರು ಇದೀವ? ಯಾರು ಎಷ್ಟು ದುಡ್ಡು ಕೋಟಿ ದುಡ್ಡು ಐತೆ, ಒಬ್ರ ಹತ್ರ ಕೋಟಿ ಇಲ್ದಿರೋರು ನೆಮ್ಮದಿಯಾಗಿಲ್ಲ, ಕೋಟಿ ಇದ್ದವರು ನೆಮ್ಮದಿಯಾಗಿಲ್ಲ. ನೆಮ್ಮದಿ ಅನ್ನೋದೇ ಇಲ್ಲ. ನಾನು ಹೇಳ್ತಾ ಇರೋದಕ್ಕೂ ನೆಮ್ಮದಿಗೂ ಈ ಬ್ರಿಟಿಷವ್ರಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇರ್ತೀರಾ? ನಾನು ಒಂದೊಂದೇ ಹೇಳ್ತಾ ಹೋದರೆ ಬ್ರಿಟಿಷರು ಏನೇನು ಇಂಪ್ಲಿಮೆಂಟ್ ಮಾಡೋರೆ, ಈ ಕರೆಂಟ್ ಜನ್ರೇಷನ್ ಅವ್ರಿಗೆ ಏನೇನು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಮುಂದೆ ನೋಡ್ತೀರಾ.